ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಷ್ಟೋ ದಿನಗಳಿಂದ ನೀವು ಯಾವುದೋ ಒಂದು ಕೆಲಸದ ವಿಚಾರವಾಗಿ ವಿಪರೀತ ತಲೆ ಕೆಡಿಸ್ಕೊಂಡಿದ್ರೆ ಆ ಕೆಲಸ ಯಾವುದಕ್ಕಾಗಿ ಆಗ್ತಾ ಇಲ್ಲ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸಾಕಷ್ಟು ತಿಂಗಳುಗಳಿಂದ, ಸಾಕಷ್ಟು ವರ್ಷಗಳಿಂದ ಆ ಯಾವುದೋ ಒಂದು ಕೆಲಸಕ್ಕೋಸ್ಕರ ತುಂಬಾ ಓಡಾಡ್ತಾ ಇರ್ತೀರಿ, ತುಂಬಾ ತಲೆ ಕೆಡಿಸ್ಕೊಂಡಿರ್ತೀರಿ, ಆದರೂ ಕೂಡ ಆ ಕೆಲಸ ಆಗ್ತಾ ಇರಲ್ಲ. ಎಷ್ಟೋ ಸಲ ದೇವ್ರ ಮೊರೆ ಹೋಗಿದ್ದಿರಬಹುದು, ಇನ್ನೊಂದಾಗಿರಬಹುದು. ಇದು ಪ್ರತಿಯೊಬ್ಬರಿಗೂ ರೆಸೊನೇಟ್ ಆಗುತ್ತೆ. ಯಾವುದಾದ್ರೂ ಒಂದು ವಿಚಾರನ ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನೋಡಬೇಕಾಗತ್ತೆ. ಯಾವುದಾದ್ರೂ ಒಂದು ವಿಚಾರ, ಆ ವಿಚಾರದ ಹಿಂದೆ ಓಡಿ ಓಡಿ ನನಗೆ ಸಾಕಾಗೋಗಿದೆ, ಆ ಕೆಲಸ ಆಗ್ತಾ ಇಲ್ಲ, ಆ ಕೆಲಸ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಾಗ್ತಾ ಇಲ್ಲ, ಆಗದೆ ಇರೋದಕ್ಕೆ ಕಾರಣ ಏನು? ಅದು ಯಾವುದಾದ್ರೂ ಒಂದು ಕೆಲಸನ ನೀವು ಪರ್ಟಿಕ್ಯುಲರಾಗಿ ಅದ್ರ ಹಿಂದೆ ತುಂಬ ಒದ್ದಾಡಿರ್ತೀರಲ್ಲ, ಯಾವುದಕ್ಕಾಗಿ ಆಗ್ತಾ ಇಲ್ಲ, ಆಗದೆ ಇರೋದಕ್ಕೆ ಕಾರಣ ಏನು, ಮುಂದೆ ಅದು ಆಗುತ್ತೋ ಇಲ್ವೋ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಇದ್ರ ಬಗ್ಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಾನು ಅಂದುಕೊಂಡ ಕೆಲಸ ಆಗದೆ ಇರೋದಕ್ಕೆ ಕಾರಣ ಏನು, ಆಗತ್ತಾ ಅಥವಾ ಇಲ್ವಾ, ಅದರ ಎನರ್ಜಿ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ, ಆ ಒಂದು ಸ್ಟೋನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ವಿಚಾರವಾಗಿ ನೀವು ರೀಡಿಂಗ್ ನೋಡ್ತಾ ಇದ್ದೀರಾ, ಆ ಒಂದು ವಿಚಾರ ಆಗುತ್ತೋ ಇಲ್ವೋ ಅನ್ನೋದನ್ನ ನೀವು ದೃಢವಾಗಿ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಹಾಗೆ ನೀವು ಯಾವ ದೇವ್ರನ್ನ ಅತಿಯಾಗಿ ನಂಬ್ತೀರಿ, ಯಾವ ದೇವರ ಮೊರೆ ಹೋಗಿದ್ರಿ ಆ ಕೆಲಸಕ್ಕೋಸ್ಕರ, ಯಾಕೆ ಆ ದೇವರಿಂದನೂ ಕೂಡ ಆಗಲಿಲ್ಲ, ಯಾಕೆ ಆ ದೇವ್ರ ಮೊರೆ ಹೋದರೂ ಅಷ್ಟು ಕಷ್ಟಪಟ್ಟರು ನನ್ನ ಕೈಯಲ್ಲಿ ಆಗಲಿಲ್ಲ ಅನ್ನೋದಕ್ಕೆ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾವ ಕೆಲಸದ ವಿಚಾರವಾಗಿ ನೀವು ನೋಡ್ತಾ ಇದ್ದೀರಿ, ಆ ಒಂದು ಕೆಲಸದ ವಿಚಾರವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಸೆಕೆಂಡ್ ಅಥವಾ 2 ಸೆಕೆಂಡ್ ಈ ವಿಡಿಯೋನ ಪಾಸ್ ಮಾಡಿ ನೀವು ನಂಬುವ ದೇವ್ರನ್ನ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ರೀಡಿಂಗ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಒಂದು ವಿಚಾರನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಓಕೆ, ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾವ ವಿಚಾರವಾಗಿ ನೀವು ಈ ರೀಡಿಂಗ್ ನೋಡ್ತಾ ಇದ್ದೀರಿ, ಈ ಸ್ಟೋನ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ನೋಡೋಣ. ಯಾವ ವಿಚಾರವಾಗಿ ನೀವು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಿ, ಅದು ಯಾತಕ್ಕಾಗಿ ಆಗುವುದಕ್ಕೆ ತುಂಬಾ ಸಮಯ ತಗೊಳ್ತಾ ಇದೆ, ಯಾಕೆ ಆ ಕೆಲಸ ಇನ್ನೂವರೆಗೂ ಆಗಲಿಲ್ಲ, ಇದಕ್ಕೆ ಕಾರಣ ಏನು? ಇದರಲ್ಲಿ ನಿಮ್ಮ ಎನರ್ಜಿ ಕೂಡ ಚೆಕ್ ಆಗತ್ತೆ. ಇವತ್ತು ನಿಮ್ಮಲ್ಲಿ ಏನು ಮಿಸ್ಟೇಕ್ಸ್ ಆಗಿದೆ, ಆ ಕೆಲಸ ಯಾತಕ್ಕಾಗಿ ಆಗಿಲ್ಲ, ನಿಮ್ಮ ಮಿಸ್ಟೇಕ್ಸ್ ಏನೂ ಇಲ್ದಿದ್ರೂ ಕೂಡ ಯಾಕೆ ಆ ಕೆಲಸ ಇನ್ನೂವರೆಗೂ ಆಗಿಲ್ಲ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ನಂಬುವ ದೇವ್ರನ್ನ 3 ಬಾರಿ ಹೇಳ್ಕೊಳ್ಳಿ. ಆ ಕೆಲಸ ಯಾವುದೋ ಒಂದು ಕೆಲಸದ ವಿಚಾರವಾಗಿ ನೀವು ಈ ರೀಡಿಂಗ್ನ ನೋಡ್ತಾ ಇದ್ದೀರಲ್ಲ, ಆ ಕೆಲಸದ ವಿಚಾರವಾಗಿ ನಿಮ್ಮನ್ನು ಕಣ್ತಪ್ಪಿಸಿದ್ದೇ ಜಾಸ್ತಿ ಇದೆ. ಜನಗಳಿಂದಾಗಿರಬಹುದು ಅಥವಾ ನಿಮ್ಮ ನಂಬಿಕೆನೇ ನಿಮಗೆ ಮೋಸ ಮಾಡಿದ್ದಾಗಿರಬಹುದು. ಅದು ಆಗದೆ ಇದ್ದಾಗ ನೀವು ಒಂದಷ್ಟು ಡಿಪ್ರೆಷನ್ಗೆ ಕೂಡ ಹೋಗಿದ್ದಿದೆ. ಇಲ್ಲಿ ಕೆಲವೊಂದು ಸಲ, ಎಷ್ಟೋ ಸಲ ನೀವು ನಿಮ್ಮ ಹಠ, ಸಿಟ್ಟುಗಳು, ಇದರಿಂದೆಲ್ಲ ನೀವೇ ನೋವು ಉಂಟು ಮಾಡ್ಕೊಂಡಿದ್ದೀರಿ. ನಿಮ್ಮ ಆ ಕೆಲಸಕ್ಕೋಸ್ಕರ, ಆ ವಿಚಾರಕ್ಕೋಸ್ಕರ ಯಾವುದ್ಯಾವುದೋ ದಾರಿಗಳನ್ನ ನೀವು ಹುಡುಕಿದ್ದಾಯ್ತು, ಯಾವುದ್ಯಾವುದೋ ದಾರಿಗಳನ್ನ ನೀವು ನೋಡಿದ್ದಾಯ್ತು. ಆ ದಾರಿಗಳೆಲ್ಲ ಹೋದಾಗ ಬರೀ ಏರುಪೇರನ್ನೇ ಕಂಡಿದ್ದೀರಿ ಅಂತ ತೋರಿಸುತ್ತೆ. ಇಲ್ಲಿ ಈ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಅದ್ಭುತವಾಗಿದೆ, ಅದ್ಭುತವಾದ ರೀಡಿಂಗ್, ಅದ್ಭುತವಾದ ಉತ್ತರ.
ಇಲ್ಲಿ ಎಷ್ಟೋ ಸಲ ಬೇರೆ ಬೇರೆ ದಾರಿಯಿಂದನೂ ಹೋಗಿದ್ದೀರಿ, ಬೇರೆ ಬೇರೆ ವಿಚಾರ ಮಾಡಿಕೊಂಡು ಹೋಗಿದ್ದೀರಿ ಆ ಕೆಲಸದ ವಿಚಾರವಾಗಿ. ಅದು ಯಾವುದಾದ್ರೂ ಕೆಲಸ ಆಗಿರಲಿ, ಸುಮಾರು ವಿಚಾರದಲ್ಲಿ ಯಾವುದಾದ್ರೂ ಕೆಲಸ ಆಗಿರಬಹುದು, ಅದು ನಿಮ್ಮ ವೇಯಲ್ಲಿ ಯಾವ ವಿಚಾರವಾಗಿ ನೋಡ್ತಾ ಇದ್ದೀರಿ. ಅಲ್ಲಿ ಕೆಲವೊಂದು ಸಮಯ ನಿಮಗೆ ಕೆಟ್ಟ ಸಮಯನೂ ಇತ್ತು, ಕೆಲವೊಂದು ಸಲ ನೀವು ಮಾತಾಡಿ ತಪ್ಪಿಗೆ ಸಿಕ್ಕಾಕೊಂಡಿದ್ದೂ ಇದೆ. ಇಲ್ಲಿ ನಿಮಗೆ ಗೊತ್ತಿರುವಂಥ ಜನಗಳೇ ಎಷ್ಟೋ ವಿಚಾರಗಳು ನಿಮ್ಮ ಹತ್ರ ಮುಚ್ಚಿಟ್ಟಿದ್ದೂ ಇದೆ. ನಿಮ್ಮನ್ನು ಸಹಾಯ ಮಾಡೋದಕ್ಕೆ ಅಂತ ಬರೋ ರೀತಿ ಆ್ಯಕ್ಟ್ ಮಾಡೋದು, ಬಟ್ ಆದರೆ ಅವರು ಬರೋದಿಲ್ಲ. ನಿಮ್ಮ ವಿಚಾರವಾಗಿ ಆ ಕೆಲಸ ಆಗಲ್ಲ, ಆ ವಿಚಾರ ಆಗಲ್ಲ ಅಂತ ಕೆಲವ್ರಿಗೆ ಗೊತ್ತಿದ್ರೂ ಕೂಡ ಅದನ್ನು ನಿಮ್ಮ ಹತ್ರ ಹೇಳ್ತಾ ಇರಲಿಲ್ಲ. ನೀವು ಯಾವುದಾದ್ರೂ ವಿಚಾರವಾಗಿ ನೋಡಿ, ಇದು ಅನ್ವಯ ಆಗತ್ತೆ. ಬಿಸ್ನೆಸ್, ರಿಲೇಷನ್ಶಿಪ್, ಮದುವೆ, ಕೆಲಸ, ಯಾವುದೇ ಕೆಲಸ, ಏನೇ ಮನೆ, ಪ್ರಾಪರ್ಟಿ, ಏನೇ ಕೆಲಸ ಆಗಿರ್ಬೋದು, ಅದಾಗಲ್ಲ ಅಂತ ಕೆಲವ್ರಿಗೆ ಆ ಸತ್ಯ ಗೊತ್ತಿದ್ರೂ ಕೂಡ ನಿಮ್ಮಿಂದ ಮುಚ್ಚಿಟ್ಟಿದ್ದೂ ಇದೆ. ಇಲ್ಲಿ ನೀವು ಕೆಲವ್ರ ಹತ್ರ ಆ ಸಮಯದಲ್ಲಿ ತುಂಬ ಬೇಡ್ಕೊಂಡಿದ್ದೂ ಇದೆ, ಆ ಕೆಲಸದ ವಿಚಾರವಾಗಿ ಬೇಡ್ಕೊಂಡಿದ್ದು ಕೂಡ ಇದೆ. ಇಲ್ಲಿ ನಿಮ್ಮ ಬೆನ್ನ ಹಿಂದೆ ಜನಗಳು ಒಂದಷ್ಟು ಆ್ಯಕ್ಟ್ ಮಾಡಿದ್ದೇ ಜಾಸ್ತಿ ಅಂತಲೇ ಹೇಳಬಹುದು. ಇದಕ್ಕೆಲ್ಲ ಬಲವಾದ ಕಾರಣ, ಆ ಕೆಲಸ ಆಗದೆ ಇರೋದಕ್ಕೆ ಬಲವಾದ ಕಾರಣ ಏನು ಅಂತ ಹೇಳಿದ್ರೆ, ನಿಮ್ಮ ಡೆಸ್ಟಿನಿಯಲ್ಲಿ ಆ ಕೆಲಸ ಆಗೋದೇ ಇರಲಿಲ್ಲ, ಆ ಕೆಲಸ ಆಗಬೇಕು ಅನ್ನೋದೇ ಇರಲಿಲ್ಲ, ನಿಮ್ಗೆ ಆ ಋಣನೇ ಇಲ್ಲ. ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂತು ಅಂತ ಹೇಳಿದ್ರೆ, ವ್ಯಕ್ತಿ ವಿಚಾರವಾಗಿ ನೋಡ್ತಿದ್ದೀರೋ ಅಥವಾ ವ್ಯಕ್ತಿತ್ವದ ವಿಚಾರವಾಗಿ ನೋಡ್ತಿದ್ರೋ, ಬಿಸ್ನೆಸ್ ವಿಚಾರವಾಗಿ ನೋಡ್ತಿದ್ರೋ ಏನೋ, ಅದು ಜನ್ಮಾಂತರದಲ್ಲಿ ಆ ವಿಚಾರವಾಗಿ ನೀವು ಅದರಿಂದ ಏನೋ ಒಂದು ಋಣ ಅನ್ನೋದು ಇಟ್ಕೊಂಡು ಬಂದಿದ್ರಿ ಈ ಜನ್ಮಕ್ಕೆ. ನಾನು ಅದಕ್ಕೆ ಹೇಳಿದೆ, ಈ ರೀಡಿಂಗ್ ತುಂಬ ಅದ್ಭುತವಾಗಿದೆ. ಯಾಕೆ ಆ ಕೆಲಸ ಆಗಲಿಲ್ಲ ಅಂತ ಹೇಳಿದ್ರೆ, ನೀವು ಹಳೆಯ ಜನ್ಮದಲ್ಲಿ ಏನಿದೆ ಆ ಕೆಲಸದ ವಿಚಾರವಾಗಿ ಯಾವುದೋ ಒಂದು ಹುಡುಕಾಟ, ಒದ್ದಾಟ, ಆ ಕೆಲಸ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದು, ಆ ವಿಚಾರದಿಂದಾಗಿ ನೀವು ಅದನ್ನು ಡ್ಯಾಮೇಜ್ ಮಾಡಿ ಈ ಜನ್ಮಕ್ಕೆ ಬಂದಿದ್ರಿ, ಆ ಒಂದು ಋಣನ ಇಟ್ಕೊಂಡು ಬಂದಿದ್ರಿ. ಇಲ್ಲಿವರೆಗೂ ಆ ಋಣ ಇತ್ತು, ಅದ್ರ ಬಗ್ಗೆ ಓಡಾಡೋದಾಗಿರ್ಬೋದು, ಆ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾಗಿರ್ಬೋದು, ಏನೇ ಇರ್ಬೋದು. ಯಾಕೆ ಆಗಿಲ್ಲ ಅಂತ ಹೇಳಿದ್ರೆ ಅದ್ರ ಋಣ ಅಲ್ಲಿವರೆಗೂ ಇತ್ತು. ಸೊ ಹಾಗಾಗಿ ಇನ್ನು ಮುಂದೆ ಅದು ಆಗೋದಕ್ಕೆ ತುಂಬಾ ಕಷ್ಟ ಆಗಿದೆ. ಈ ವಿಚಾರದಿಂದ ನೀವು ಡಿಪ್ರೆಷನ್ಗೂ ಹೋಗಿದ್ದೀರಿ ಅಂತಲೂ ತೋರಿಸುತ್ತೆ. ಅದು ಯಾವುದೇ ವಿಚಾರ ಆಗಿರಲಿ, ಮಾನಸಿಕ ಹಿಂಸೆ ಕೂಡ ಅನುಭವಿಸಿದ್ದಿದೆ. ಬರೀ ನೆಗೆಟಿವ್ ಥಾಟ್ಸ್ಗಳು ಬಂದಿದ್ದು ಇದೆ, ನಿಮ್ಮ ತಲೆಯಲ್ಲಿ ನೆಗೆಟಿವ್ ಆಗಿ ಹೋಗಿದ್ದು ಇದೆ, ಎಲ್ಲ ಇದೆ. ಎಷ್ಟೋ ಜನಗಳು ನಿಮ್ಮನ್ನು ಅಟ್ಟಕ್ಕೇರಿಸಿ ನಿಮ್ಮನ್ನು ಜಾಡಿಸಿ ಒದ್ದಿದ್ದೂ ಇದೆ. ನೀವು ಹಾಗೆ, ನೀವು ಹೀಗೆ, ನೀವು ಆ ರೀತಿ ಈ ರೀತಿ ಏನೇನೋ ಮ್ಯಾನಿಪ್ಯುಲೇಟ್ ಮಾಡೋದು ಇಲ್ಲ. ಬಟ್ ಆದರೆ ನಿಮ್ಮ ಮೈಂಡ್ ಅಂಥ ಶಾರ್ಪ್ ಮೈಂಡ್, ಸಕ್ಸಸ್ ಆಗಬೇಕಾಗಿರುವಂಥ ಮೈಂಡನ್ನೇ ನೀವು ಇದೊಂದು ವಿಚಾರವಾಗಿ ಮಂಕ್ ಮಾಡಿಕೊಂಡ್ರಿ, ನಿಮ್ಮ ಟೈಮ್ನ ವೇಸ್ಟ್ ಮಾಡಿಕೊಂಡ್ರಿ. ಇಲ್ಲಿ ನಿಮ್ಮ ಕಾನ್ಫಿಡೆಂಟ್ನ ಹಾಳು ಮಾಡೋದಕ್ಕೆ ಅಂತಲೇ ಒಂದಷ್ಟು ಜನ ಇದ್ದಾರೆ. ಈ ವಿಚಾರವಾಗಿ ಎಷ್ಟೋ ಸಲ ನೀವು ಹೋದಾಗ ನಿಮ್ಮ ಆರೋಗ್ಯದ ಕಡೆನೂ ಕೂಡ ಗಮನ ಕೊಟ್ಕೊಳ್ಳಲಿಲ್ಲ. ಹಾಗೆ ನೀವು ಆ ವಿಚಾರದಲ್ಲಿ ದಡ ಮುಟ್ಟೋದಕ್ಕೂ ಆಗಲಿಲ್ಲ, ತುಂಬಾ ಕಷ್ಟಪಟ್ರಿ ಅಂತ ಅನ್ನೋದು ಕೂಡ ತೋರಿಸುತ್ತೆ. ಹಾಗೆ ನೀವು ನಿಮ್ಮ ವಿಚಾರಗಳು, ನಿಮ್ಮ ಕೆಲಸಗಳು, ನಿಮ್ಮ ವೈಯಕ್ತಿಕ ವಿಚಾರಗಳು, ಯಾವುದೇ ಕೆಲಸಗಳು ಈಗಾಯಿತು. ಈಗ ಪಾಸ್ಟಲ್ಲಿ ನೀವು ಆ ವಿಚಾರದ ಬಗ್ಗೆ ನೀವೇನು ರೀಡಿಂಗ್ ನೋಡ್ತಾ ಇದ್ದೀರಿ ಅದು ಆಗೋದಿಲ್ಲ ಅನ್ನೋದಕ್ಕಿಂತ ಅದ್ರ ಋಣ ಅಷ್ಟೇ ಇತ್ತು ಅಂತಾನೆ ಹೇಳಬಹುದು. ಅದ್ರ ಋಣ ಅಷ್ಟೇ ಇದೆ. ನಿಮ್ಮ ಡೆಸ್ಟಿನಿಯಲ್ಲಿ ಯಾವುದೋ ಒಂದು ಬೇರೆ ಕಥೆನೇ ಶುರು ಆಗುವಂಥದ್ದಿದೆ. ಇದಕ್ಕೋಸ್ಕರ ನೀವು ವರ್ಷಗಳೇ ಹಾಳು ಮಾಡ್ಕೊಂಡಿದ್ದೀರಿ, ತಿಂಗಳುಗಳ ಹಾಳು ಮಾಡ್ಕೊಂಡಿದ್ದೀರಿ, ನೆಮ್ಮದಿನ ಹಾಳು ಮಾಡ್ಕೊಂಡಿದ್ದೀರಿ. ಯಾರೋ ಮೂರನೆಯವರ ಸಲಹೆ ಪಡ್ಕೊಂಡು ಕೂಡ ಏನೋ ನಮ್ಗೆ ಆ ಟೈಮಲ್ಲಿ ನಿಮ್ಗೆ ನೆಮ್ಮದಿ ಬೇಕಿತ್ತು, ಮೂರನೆಯ ವ್ಯಕ್ತಿಯಿಂದ ಒಂದಷ್ಟು ನೀವು ದಿಕ್ಕು ತಪ್ಪದಂತಾಗಿ ಕೂಡ ಆಗಿದ್ದೀರಿ. ನನಗೆ ಇಲ್ಲಿ ಕೆಲವು ಸಂಬಂಧಗಳಲ್ಲೂ ಕೂಡ ನಿಮಗೆ ಬೆನ್ನಿ ಚೂರಿ ಹಾಕಿದ್ದು ನಿಮಗೆ ಗೊತ್ತಾಗ್ತಾ ಇರಲಿಲ್ಲ.
ಇದಕ್ಕೆಲ್ಲ ಕಾರಣ ಹೇಳ್ತೀನಲ್ಲ ನಾನು, ನಿಮ್ದು ಒಂದು ಋಣ ಅನ್ನೋದಿತ್ತು, ಆ ಋಣ ಮುಗಿತಾ ಬಂದಾಗ ಯಾರು ಏನು ಮಾಡೋದಕ್ಕಾಗಲ್ಲ. ಇಲ್ಲಿ ನಿಮ್ಗೆ ಈ ವಿಚಾರದಿಂದ ತಲೆ ಕೆಡಿಸ್ಕೊಂಡು ವಿಪರೀತ ಜಂಜಾಟ ಮಾಡಿಕೊಂಡು ನಿಮ್ಮ ನೆಮ್ಮದಿಗಳನ್ನ ಹಾಳು ಮಾಡಿಕೊಂಡು ನಿಮ್ಮ ಜೊತೆಗಿರೋರ ನೆಮ್ಮದಿನೂ ಹಾಳು ಮಾಡಿಕೊಂಡು ಸಾಕಾಗಿ ಹೋಗಿದೆ ಅಂತಲೇ ತೋರಿಸುತ್ತೆ. ನಿಮ್ಗೆ ಆಲ್ರೆಡಿ ಸಾಕಾಗಿ ಹೋಯ್ತು. ಭಗವಂತನ ಇಚ್ಛೆ ಯಾಕೆ ಆಗಿಲ್ಲ ನಿಮಗೆ ಅಂತ ಹೇಳಿದ್ರೆ ನಿನಗೆ ಅದ್ರ ಋಣ ಇರಲಿಲ್ಲ ಅಂತಲೇ ತೋರಿಸುತ್ತೆ. ಕ್ಲಾರಿಟಿಗೋಸ್ಕರ ನಾನು ಕಾರ್ಡ್ ತೆಗಿಯೋದಾದರೆ, ನೀ ಯಾವ ಕೆಲಸ ನೋಡ್ತಾ ಇದೆಯಾ, ಯಾವ ವಿಚಾರ ನೋಡ್ತಾ ಇದೆಯಾ, ದಯವಿಟ್ಟು ಅದನ್ನು ನಿಲ್ಲಿಸು. ಅದ್ರ ಹಿಂದೆ ಹೋಗೋದನ್ನು ನಿಲ್ಲಿಸು. ನಿನ್ನ ಸಮಯ ಹಾಳಾಗ್ತಾ ಇದೆ. ನಿನ್ನ ಜೊತೆಗಿರೋರು ಕೂಡ ನಿನ್ನ ಸಮಾಧಾನಕ್ಕೆ ಮಾತ್ರ ಮಾತಾಡ್ತಾ ಇದ್ದಾರೆ, ಅದಕ್ಕೆ ಯಾವುದೇ ಥರ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಓಕೆ, ನಿಮ್ಮಿಂದ ಒಂದಷ್ಟು ಜನ ಏನಿದಾರಲ್ಲ, ನಿಮ್ಮಿಂದ ಎಷ್ಟೋ ವಿಚಾರಗಳು ಮುಚ್ಚಿಟ್ಟಿದ್ದು ಇದೆ. ಸೊ ಭಗವಂತನ ಇಚ್ಛೆ ಕೂಡ ನಾನು ಮತ್ತೆ ಮತ್ತೆ ಕಾರ್ಡ್ ತೆಗಿತಾ ಇರೋದ್ರಿಂದ ಬರೀ ಸ್ವಾರ್ಡ್ಸ್ಗಳು ಬರ್ತಾ ಇದೆ. ನಿಮ್ಮ ಜೊತೆ ಇದ್ದವರಿಂದನೇ ಹಾಳಾಗಿದೆ ಒಂದು, ಇನ್ನೊಂದು ನಿಮ್ಮ ಋಣ ಕೂಡ ಮುಗಿದಿದೆ. ನೀವು ಆಗಿಂದ ಹಾಗೆ ಸರಿ ಮಾಡ್ಕೊಂಡಿದ್ರೆ ಆ ಋಣದ ಸಮಯ ಮುಗಿದು ಮುಂದೆ ಹೋಗ್ತಿದ್ರೋ ಏನೋ. ಆದರೆ ಈಗ ಅದರ ಋಣ ಮುಗಿದಿದೆ. ಕೈ ಬಿಟ್ಬಿಡಿ, ಅದ್ರ ಬಗ್ಗೆ ಬಿಟ್ಬಿಡಿ. ಮುಂದಿನ ಜೀವನ ಹೇಗೆ ಅಂತ ನೋಡಿದ್ರೆ, ನಿಮ್ಮ ಜೀವನಕ್ಕೆ ಕಂಫರ್ಟ್ ಆಗಿರುವಂತಹ, ಎಮೋಷನಲಿ ಸ್ಟೇಬಲ್ ಆಗುವಂತಹ ಒಂದು ಒಳ್ಳೆಯ ಹೀಲಿಂಗ್ ಆಗಿದ್ದೀರಿ. ನೀವೀಗ ಒಳ್ಳೆ ಹೀಲ್ ಆಗಿದ್ದೀರಿ. ಆ ವಿಚಾರನ ಬಿಟ್ಬಿಡಿ. ನನಗೆ ನಿಮ್ಮ ಎನರ್ಜಿ ಎಷ್ಟು ಈ ಹಿಂದೆ ಪಾಸ್ಟಲ್ಲಿ ಎಷ್ಟು ಕೆಟ್ಟದಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಬರೀ ಸ್ವಾರ್ಡ್ಸ್, ನಿದ್ದೆ ಇಲ್ದಿರೋ ದಿನಗಳು, ನೆಮ್ಮದಿ ಇಲ್ದಿರೋ ಕ್ಷಣಗಳು ದಿನಗಳು ಹೋಗ್ಲಿ, ಕ್ಷಣಗಳೇ ದಿನಗಳಾಗೋಗಿದೆ. ದಯವಿಟ್ಟು ಅದನ್ನ ಸ್ಟಾಪ್ ಮಾಡಿ. ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂತು ಅಂತ ಹೇಳಿದ್ರೆ ನಿಮ್ಗೆ ಅದ್ರ ವಿಚಾರದಲ್ಲಿ ಋಣ ಮುಗ್ದಿದೆ, ಬೇಡ, ಅದ್ರಿಂದ ಹೋಗಬೇಡಿ. ಓಕೆ, ಸೊ ನಿಮ್ಮ ಲೈಫಲ್ಲಿ ಹೊಸದೊಂದು ಜೀವನ, ಹೊಸದೊಂದು ಬಿಸ್ನೆಸ್, ಹೊಸದೊಂದು ಲೈಫ್ ಸ್ಟೈಲ್ ಬದಲಾಗುವಂತಹ ದಿನ ಈ 2 ತಿಂಗಳಲ್ಲಿ ನಿಮ್ಮ ಮುಂದೆ ಶುರುವಾಗುವಂಥದ್ದಿದೆ. ನಾವು ಏನೇ ನೋವು ಪಟ್ಟಿದ್ರು ಕೂಡ ಮುಂದಿನ ದಿನಗಳಲ್ಲಿ ಹೊಸ ಲೈಫ್ ಸ್ಟೈಲ್ ನೀವು ನೋಡ್ತೀರಿ. ಈ ಹಿಂದೆ ಜೀವನದಲ್ಲಿ ಎಷ್ಟು ನೋವು ಪಟ್ಟಿದ್ರಿ, ಎಷ್ಟು ಕಣ್ಣೀರು ಹಾಕಿದ್ರಿ, ಎಷ್ಟು ನಿಮ್ಮ ಲೈಫು, ನಿಮ್ಮ ಟೈಮ್ನ ಹಾಳು ಮಾಡ್ಕೊಂಡಿದ್ರಿ, ಅದ್ಭುತವಾಗಿರುವಂತಹ ದಿನಗಳು ಇನ್ನೆರಡು ತಿಂಗಳಲ್ಲಿ ನೀವು ನೋಡ್ಬೋದು. ಯಾರು ಈ ರೀಡಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಆ ಕೆಲಸ ಆಗಿಲ್ಲ ಅಂತ ಹೇಳಿ ಈಗಲೂ ಕೊರಗೋದಿದೆಯಲ್ಲ, ಅದನ್ನು ಸ್ಟಾಪ್ ಮಾಡಿ. ಯಾವಾಗಲೂ ಯೂನಿವರ್ಸ್, ನಾ ಪ್ರತಿ ಸತಿ ಹೇಳ್ತಾ ಇರ್ತೀನಿ, ಯಾವಾಗಲೂ ಯೂನಿವರ್ಸ್ ನಿಮ್ಮನ್ನ ಚೆಕ್ ಮಾಡ್ತಾ ಇರತ್ತೆ, ಅಬ್ಸರ್ವ್ ಮಾಡ್ತಾ ಇರತ್ತೆ. ನೀವು ಯಾವತ್ತು ಆ ವಿಚಾರದಿಂದ ಮರೆತ್ರಿ, ಆಗ ಹೊಸದೊಂದು ಲೈಫ್ನ ಸೃಷ್ಟಿ ಮಾಡಿ ನಿಮ್ಮನ್ನ ಕಳಿಸೋದಕ್ಕೆ ರೆಡಿ ಮಾಡುತ್ತೆ ಯೂನಿವರ್ಸ್. ಓಕೆ, ನಾ ಪದೇ ಪದೇ ಯಾವಾಗಲೂ ಹೇಳ್ತಿರ್ತೀನಿ, ಹಳೆ ವಿಚಾರನ ಬೇಗ ಬಿಟ್ಬಿಡಿ. ಪ್ರಕೃತಿಗೆ ಗೊತ್ತಿದೆ ನೆಕ್ಸ್ಟ್ ನನ್ಗೆ ಏನ್ ಕೊಡ್ಬೇಕು ಅಂತ. ನಮ್ಮನ್ನ ಯಾವತ್ತು ಖಾಲಿ ಕೂರ್ಸಲ್ಲ ಭಗವಂತ, ಖಾಲಿ ನಾವು ಕೂರ್ಬೇಕಷ್ಟೇ. ನಾವ್ ಯಾವತ್ತು ಸ್ಪಿರಿಚುವಲ್ ಕಡೆ ಹೋಗ್ತೀವಿ, ಮೊರೆ ಹೋಗ್ತೀವಲ್ವಾ, ನಮ್ಮನ್ನ ಸುಮ್ಮನೆ ಕೂರೋದಕ್ಕೆ ಬಿಡಲ್ಲ. ನೀನ್ ಏನಾದ್ರೂ ಒಂದ್ ಮಾಡು ಅಂತ ಹೇಳ್ಕೊಟ್ಟಿರ್ತಾನೆ. ಬಟ್ ಆದ್ರೆ ಎಲ್ಲಾದ್ರೂ ನೆಮ್ಮದಿ ಅನ್ನೋದು ಕೊಟ್ಟಿರ್ತಾನೆ. ನಾವು ಓವರ್ ಆಗಿ ಥಿಂಕ್ ಮಾಡಿ, ಓವರ್ ಆಗಿ ಡಿಪ್ರೆಷನ್ಗೆ ಹೋಗಿ, ಓವರ್ ಆಗಿ ಆಗದೇ ಇರೋ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡಾಗ ನಾವು ನಮ್ಮ ಲೈಫ್ ಸ್ಟೈಲ್ನ ನಾವು ಖರಾಬ್ ಮಾಡ್ಕೊಳ್ತೀವಿ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ವಾ, ಎಂಡ್ ಆಗಿದೆ. ನೀವು ಏನು ಅನುಭವಿಸ್ಬೇಕಾಗಿತ್ತಲ್ಲ ಎಲ್ಲಾ ವೆರೈಟಿ ನೋವುಗಳನ್ನು ನೀವು ಅನುಭವಿಸಾಯ್ತು. ಆ ಕೆಲಸ ಯಾಕಾಗಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಡೆಸ್ಟಿನಿಯಲ್ಲಿ ಬೇರೆ ಯಾವುದೋ ಒಂದು ಕೆಲಸ ತುಂಬಾನೇ ಚೆನ್ನಾಗಿ ಕಾದು ಕೂತಿದೆ. ಅದು ಒಂದು ಹೆಣ್ಣಿಂದನೇ ಆಗಬಹುದು, ಒಂದು ಗಂಡಿಂದನೇ ಆಗಬಹುದು. ಬಟ್ ಯಾರೋ ಒಬ್ರು ಬಂದೇ ಬರ್ತಾರೆ ನಿಮ್ಮ ಲೈಫಲ್ಲಿ, ಅದನ್ನ ತಗೊಂಡು ಬಂದೇ ಬರ್ತಾರೆ. ಇದನ್ ಮಾಡು, ಅದನ್ನ ಮಾಡು, ಈ ರೀತಿ ಇರು, ಯಾರೋ ಒಬ್ರು ಬಂದೇ ಬರ್ತಾರೆ. ಯಾಕೆ ಬರ್ತಾರೆ ಗೊತ್ತಾ? ಅದು ಕೂಡ ನೀವು ಪೂಜೆ ಪುನಸ್ಕಾರಗಳು, ದೇವರು, ಮೆಡಿಟೇಷನ್, ನಮಾಜ್, ಇನ್ನೊಂದು ಬೈಬಲ್ ಓದೋದು, ಇದೆಲ್ಲ ಮಾಡಿದ್ರಲ್ಲ, ಭಗವಂತನೇ ಕಳಿಸ್ಕೊಡ್ತಾನೆ ಅವರನ್ನ.
ಸೊ ಭಗವಂತ ಕಳಿಸ್ಕೊಡ್ತಾನೆ ಅನ್ನೋದಕ್ಕಿಂತ ಒಂದು, ಭಗವಂತ ಈಗಾಗಲೇ ನಿಮ್ಮ ಲೈಫಲ್ಲಿ ಕಳಿಸ್ಕೊಡ್ಬೇಕಾಗಿತ್ತು. ಯಾಕೆ ಕಳಿಸ್ಕೊಟ್ಟಿಲ್ಲ ಗೊತ್ತಾ? ಇನ್ನೂ ನೀವು ಅದೇ ವಿಚಾರದಲ್ಲಿ ಡ್ರ್ಯಾಗ್ ಮಾಡ್ತಾ ಇದ್ದೀರಿ. ನೀವ್ ಯಾವತ್ತು ಹಳೆ ವಿಚಾರನ ಇಟ್ಕೊಂಡು ಡ್ರ್ಯಾಗ್ ಮಾಡ್ಕೊಂತಾ ಇರುವಾಗ ಹೊಸದ್ ಏನೋ ನಿಮ್ ಲೈಫಲ್ಲಿ ಬಂದಾಗ ಅದು ನಿಮ್ಗೆ ಗೊತ್ತೇ ಆಗಲ್ಲ. ಅದನ್ನು ಇಗ್ನೋರ್ ಮಾಡ್ತೀರಿ ಅನ್ನೋದಕ್ಕೋಸ್ಕರ ಯೂನಿವರ್ಸ್ ತಡೆದು ಕಾಯ್ತಾ ಇರತ್ತೆ ಅಂತ ಹೇಳಬಹುದು. ಸೊ ಈ ರೀಡಿಂಗ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲ, ದಯವಿಟ್ಟು ಜನಗಳನ್ನ ನಂಬೋದಾಗಿರಬಹುದು ಅಥವಾ ಸಮಯಕ್ಕೆ ಬೈಯೋದಾಗಿರಬಹುದು, ನಿಮ್ಮ ವಿಚಾರವಾಗಿ ನೀವು ಬೈಕೊಳ್ಳೋದಾಗಿರ್ಬಹುದು, ದಯವಿಟ್ಟು ಮಾಡಬೇಡಿ. ಆ ವಿಚಾರದಿಂದ ಹೊರಬನ್ನಿ ಅಂತ ಹೇಳ್ತಾ, ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನೀವ್ ಯಾವ್ದಾದ್ರು ಒಂದು ವಿಚಾರಕ್ಕೆ ತುಂಬಾನೇ ತಲೆ ಕೆಡ್ಸ್ಕೊಂಡಿದ್ರೆ ಅದು ಯಾಕೆ ಆಗಿಲ್ಲ, ಆಗುತ್ತಾ, ಆಗಲ್ವಾ, ಆಗದೆ ಇರೋದಕ್ಕೆ ಕಾರಣ ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರತ್ತೆ. ನೀವು ನಂಬುವ ದೇವರ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ವಿಡಿಯೋನ ಬೇಕಿದ್ರೆ ಪಾಸ್ ಮಾಡಿ ನೀವು ಫ್ಯೂ ಮಿನಿಟ್ಸ್ ದೇವ್ರ ಹತ್ರ ಮೆಡಿಟೇಷನ್ ಮಾಡ್ಕೊಳ್ಳೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಯಾವ ವಿಚಾರ ಅಂತ ಆಗಿರ್ಬೋದು, ಯಾವ್ದಾದ್ರೂ ವಿಚಾರ ಆಗಿರ್ಬಹುದು. ಯಾಕೆ ಆಗಿಲ್ಲ, ಒಂದು ಕಾರ್ಡ್ ಪಾಪಪ್ ಆಗಿದೆ ಇದು. ಓಕೆ, ಇಲ್ಲಿ ಹೈ ಪ್ರೆಸ್ಟೆಸ್ ಮೊದಲನೇ ಕಾರ್ಡ್ ಆಗಿರೋದ್ರಿಂದ ಈ ಕಾರ್ಡ್ ರೀಡಿಂಗ್ ಯಾರು ನೋಡ್ತಾ ಇದ್ದೀರಿ, ತಾಳ್ಮೆನೆ ಇಲ್ಲದವ್ರು ಆಗಿದ್ದೀರಿ ಅಂತ ತೋರಿಸ್ತಾ ಇದೆ. ತಾಳ್ಮೆನೆ ಇರೋದಿಲ್ಲ. ಹಾಗೆ ನಿಮ್ಮ ವಿಚಾರಗಳನ್ನ ಬೇರೆಯವ್ರ ಹತ್ರ ನೀವೇ ಹೇಳ್ಕೊಳ್ಳೋದು. ಆ ವ್ಯಕ್ತಿಗಳು ನಿಮ್ಮ ಹತ್ರ ಸುಮ್ಮನೆ ಕೇಳ್ಕೊಳ್ಳೋದು, ಬಟ್ ಅದನ್ನ ಬೇರೆ ರೀತಿ ಮ್ಯಾನಿಪುಲೇಟ್ ಆಗಿ, ಗಾಸಿಪ್ಸ್ ಆಗಿ, ನಿಮ್ಮ ವಿಚಾರವಾಗಿ ನೆಗೆಟಿವ್ ಆಗಿ ಮಾತಾಡುವಂಥದ್ದಾಗಿರ್ಬಹುದು. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದು ಒಳ್ಳೆಯ ಅವಕಾಶ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ಅಂತ ಹೇಳ್ಬೋದು. ಆ ಕೆಲಸ ಇನ್ನೂವರೆಗೂ ಯಾಕೆ ಆಗಿಲ್ಲ ಅಂತ ಹೇಳಿದ್ರೆ, ಕೆಟ್ಟ ಕಣ್ಣುಗಳ ಸಹವಾಸದಿಂದ ಆಗಿಲ್ಲ. ಋಣ ಅನ್ನೋದಿಲ್ಲ, ಇನ್ನೊಂದಿಲ್ಲ. ಮೊದಲನೇ ಕಾರ್ಡಲ್ಲಾದ್ರೂ ನಿಮ್ಗೆ ಋಣ ಇರಲಿಲ್ಲ ಅಂತ ಬಂತು, ಬಟ್ ಆದ್ರೆ ಎರಡನೇ ಕಾರ್ಡ್ ಏನ್ ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲ, ಜನಗಳಿಂದ ಆಗ್ತಾ ಇಲ್ಲ ಅಂತ. ಏಕೆಂದ್ರೆ ನಿಮ್ಮ ವೈಯಕ್ತಿಕ ವಿಚಾರ, ನಿಮ್ಮ ಪರ್ಸನಲ್ ವಿಚಾರಗಳಿದೆಯಲ್ಲ, ನೀವೇ ಬೇಗ ಅದನ್ನ ಬಿಟ್ಕೊಟ್ಬಿಡ್ತಾ ಇದ್ದೀರಿ. ಆ ಅವಕಾಶ ಒಂದು ಅದ್ಭುತವಾಗಿ ಬರುವಂತದ್ದು. ಇಲ್ಲಿ 3ನೇ ವ್ಯಕ್ತಿಗಳಿಂದ ಹಾಳಾಗೋದು. ಮನೆಯಲ್ಲೇ ಒಂದು 3ನೇ ವ್ಯಕ್ತಿ ಇರ್ಬೋದು, ಅಥವಾ ಫ್ರೆಂಡ್ಸ್, ಕೊಲೀಗ್ಸ್, ನೈಬರ್ಸ್, ಅಲ್ಲಿ ಯಾವುದೋ ನಿಮ್ಮ ಶತ್ರು ಇದ್ದಾರೆ, ಬಟ್ ಆದ್ರೆ ಹಿತವಾಗಿದ್ದಾರೆ. ಆ ಶತ್ರುನ ನೀವು ಕಂಡುಹಿಡಿಯೋದಕ್ಕೆ ಇಲ್ಲಿವರೆಗೂ ಆಗ್ಲೇ ಇಲ್ಲ. ಇಲ್ಲಿ ನಂಗೆ ಮೇಜರ್ ಕಾರ್ಡ್ ಬಂದಿರೋದ್ರಿಂದ ಏನ್ ಗೊತ್ತಾ, ನಿಮ್ಮ ಟೈಮ್ ಇನ್ನು 6 ತಿಂಗಳಲ್ಲಿ ಒಂದು ಮ್ಯಾಜಿಕ್ ನ ರೀತಿ ಬದಲಾವಣೆ ಆಗತ್ತೆ ಅಂತ ಹೇಳ್ಬೋದು. ಒಂದು ಮ್ಯಾಜಿಕ್ ರೀತಿ. ನೀವು ಈ ಹಿಂದೆ ಏನೇನು ಜನಗಳಿಂದ ಅನುಭವಿಸಿದ್ರಿ, ಕೆಟ್ಟ ಕಣ್ಗಳಿಂದ ಅನುಭವಿಸಿದ್ರಿ, ಆ ವಿಚಾರವಾಗಿ ಏನು ಡಿಲೇ ಆಗ್ತಾ ಇತ್ತಲ್ವಾ, ಆ ವಿಚಾರದಿಂದ ಆ ಬ್ಲಾಕೇಜ್ ಓಪನ್ ಆಗ್ತಾ ಇದೆ. ಬಟ್ ಆದ್ರೆ ನಾನು ಹೇಳೋದೇನ್ ಗೊತ್ತಾ, ಈ ರೀಡಿಂಗ್ ನೋಡ್ತಾ ಇರೋರಿಗೆ ತಾಳ್ಮೆಯಿಂದ ವರ್ತನೆ, ತಾಳ್ಮೆಯಿಂದ ಇದ್ದು ಬಿಡಿ. ಯಾಕೆಂದ್ರೆ ಮೊದಲನೇ ಕಾರ್ಡ್ ನೀವು ನಂಬಿರುವ ಭಗವಂತನೇ ಹೇಳ್ತಾ ಇದೆ, ನೀನ್ ತಾಳ್ಮೆಯಿಂದ ಇದ್ದು ಬಿಡು ಅಂತ. ರಿಯಾಕ್ಟ್ ಮಾಡ್ತೀರಿ. ಒಂದ್ ಟೈಮಲ್ಲಿ ನಾನು ಕೂಡ ರಿಯಾಕ್ಟ್ ಮಾಡ್ತಾ ಇದ್ದೆ. ನಮ್ಗೆ ಯಾಕೆಂದ್ರೆ ನಾವ್ ಯಾರಿಗೂ ಶತ್ರುತ್ವ ಮಾಡ್ತಿರ್ಲಿಲ್ಲ. ಯಾರು ನಮ್ಮ ಲೈಫಲ್ಲಿ ಶತ್ರುತ್ವ ಮಾಡಿದಾಗ ನಾನು ಬೇಗ ರಿಯಾಕ್ಟ್ ಮಾಡ್ಬಿಡ್ತಿದ್ದೆ. ರಿಯಾಕ್ಟ್ ಮಾಡಿದಾಗ ನನ್ನ ಶತ್ರುಗಳಾಗಿರ್ಬೋದು, ಏನೇ ಇರ್ಬೋದು, ಅವ್ರಿಗೆ ಮುಂದಿನ ನಡೆ ನಾನೇ ಹೇಳ್ಕೊಟ್ಟಂಗ ಆಗ್ತಿತ್ತು. ಸೊ ಹಾಗಾಗಿ ನಾವು ರಿಯಾಕ್ಟ್ ಮಾಡುವ ಅವಕಾಶ ಇಲ್ಲ, ಅವಶ್ಯಕತೆ ಇಲ್ಲ. ಓಕೆ, ನೀವು ರಿಯಾಕ್ಟ್ ಮಾಡ್ದಿರ 6 ತಿಂಗಳ ಕಾಲ ಆ ವಿಚಾರದೊಂದಿಗೆ ಆ ವಿಚಾರಕ್ಕೆ ಪ್ರೊಸೆಸಿಂಗ್ ಮಾಡ್ತಾ ಇದ್ದಾಗ, ನೀವು ಪ್ರೊಸೆಸಿಂಗ್ ಮಾಡೋದು ಕೂಡ ಬೇರೆಯವರಿಂದ ಗೊತ್ತಾಗೋದು ಬೇಡ. ಇಲ್ಲಿ ಫ್ರೂಟ್ಫುಲ್ ಅಂದ್ರೆ ಎಂಪ್ರೆಸ್ ಬಂತು ಕಾರ್ಡಲ್ಲಿ, ರೀಡಿಂಗ್ ಅಲ್ಲಿ ಎಂಪ್ರೆಸ್ ಬಂತು ಅಂತಂದ್ರೆ ಮುಗೀತು. ಅವ್ರು ಅನ್ಕೊಂಡಿದ್ ಕೆಲಸ ಆಗತ್ತೆ. ಆಗದೆ ಇರೋದಕ್ಕೆ ಏನ್ ಕಾರಣ ಅನ್ನೋದು ನಾನು ಓದ್ತಾ ಇದ್ದೀನಿ. 6 ತಿಂಗಳ ನಂತರ ಅಂತೂ ನೀವು ಅನ್ಕೊಂಡಿರುವ ಕೆಲಸ ಆಗತ್ತೆ. ನಾ ಹೇಳಿದ್ನಲ್ಲ, ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಸಡನ್ ಚೇಂಜ್, ಸಡನ್ ವೆಲ್ತ್, ಸಡನ್ ಆಗಿ ಏನೋ ಒಂದು ಸಡನ್ ಆಗಿ ನಿಮ್ ಲೈಫಲ್ಲಿ ಬರೋದಕ್ಕೆ ಶುರು ಆಗತ್ತೆ. ಈ ಹಿಂದೆ ಏನೇನು ನೀವು ಶ್ರಮ ಪಟ್ಟಿದ್ರಿ, ಆ ನೆಗೆಟಿವ್ ಎನರ್ಜಿ ಕೂಡ ಅಲ್ಲಿಗೆ ಹೀಲ್ ಆಗಿರುತ್ತೆ ಅಂತ ತೋರಿಸುತ್ತೆ. ಯಾಕೆಂದ್ರೆ ಕೆಲವರು ಜಾಗ ಬದಲಾವಣೆ ಮಾಡಬಹುದು, ಕೆಲವರು ಕೆಲಸಗಳ ಬದಲಾವಣೆ ಮಾಡಬಹುದು, ಕೆಲವರು ಒಂದು ಒಳ್ಳೆಯ ಫ್ರೆಶ್ನೆಸ್ಗೋಸ್ಕರ ಹೊರಗಡೆ ಪವಿತ್ರ ಕ್ಷೇತ್ರಗಳಿಗೆ ಹೋಗಿ ಬರೋದಾಗಿರ್ಬಹುದು, ಮನೆಯಲ್ಲಿ ಯಾವುದೊಂದು ವ್ರತಗಳು ಮಾಡಿ ಅದು ಕ್ಲಿಕ್ ಆಗುವಂತದ್ದಾಗಿರ್ಬೋದು. ಈ ತರದೆಲ್ಲ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಕೆಲವರು ಹಣದ ವಿಚಾರವಾಗಿ ಏನಾದ್ರು ಈ ರೀಡಿಂಗ್ ನೋಡ್ತಾ ಇದ್ರೆ, ಹಣದ ವಿಚಾರವಾಗಿ ಕೂಡ ಬ್ಲಾಕೇಜ್ ಓಪನ್ ಆಗತ್ತೆ. ಯಾವುದೋ ಒಂದು ಆಫರ್ ಅಂದ್ರೆ
ಯಾವುದೋ ಒಂದು ಲೋನ್ಗೋಸ್ಕರ ಓಡಾಡ್ತಿದ್ರಿ, ಯಾವುದೋ ಒಂದು ವಿಚಾರಕ್ಕೋಸ್ಕರ ಓಡಾಡ್ತಾ ಇದ್ರಿ, ಆ ವಿಚಾರ ಆ ಬ್ಲಾಕೇಜ್ ಓಪನ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಇಲ್ಲಿ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಾನು ಇದು ಕೆಲಸ ಮಾಡಿ ಮಾಡಿ ಸಾಕಾಗಿ ಹೋಗಿದ್ದೆ ಈ ಹಿಂದೆ ಅನ್ನುವ ರೀತಿ ನೀವೇ ಬೇರೆಯವ್ರಿಗೆ ಹೇಳ್ತೀರಿ. ಅಂದ್ರೆ ನೀವೇ ಒಂದು ಸರಿ ಮಾರ್ಗನ ಬೇರೆಯವ್ರಿಗೆ ತೋರಿಸುವಂತವ್ರು ಆಗ್ತೀರಿ ಅಂತಾನು ಕೂಡ ತೋರಿಸ್ತಾ ಇದೆ ಈ ರೀಡಿಂಗ್ ಅಲ್ಲಿ. ಇಂಥವ್ರಿಂದ ದೂರ ಇರಿ, ಹೀಗಾಗಿತ್ತು ನನ್ನ ಲೈಫಲ್ಲಿ ಅಂತ. ಅಂದ್ರೆ ಯೋಚನೆ ಮಾಡಿ, ಮುಂದಿನ ದಿನಗಳಲ್ಲಿ ನೀವು ಅನ್ಕೊಂಡಿರುವ ಕೆಲಸಗಳಾಗುವಂಥದ್ದಾಗಿರ್ಬೋದು, ಏನೇ ಇರಬಹುದು, ಬೇರೆಯವ್ರಿಗೆ ನೀವು ಬುದ್ಧಿ ಹೇಳುವ ರೀತಿ ಆಗ್ತೀರಿ ಅಂತ ಹೇಳಿದ್ರೆ 6 ತಿಂಗಳ ನಂತರ ಯೋಚನೆ ಮಾಡಿ ನೀವು ಯಾವ ಜಾಗದಲ್ಲಿ, ಯಾವ ಸ್ಥಾನದಲ್ಲಿ ಹೋಗಿ ಕೂತಿರ್ತೀರಿ ಅಂತ ಹೇಳಿ. 8 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮನ್ನ ನಂಬಿಸಿ ಮೋಸ ಮಾಡ್ತಿರೋರು, ನಿಮ್ಮನ್ನ ಸರಿಯಾದ ದಾರಿಗೆ ತಗೊಂಡು ಹೋಗ್ದಲೆ ನಿಮ್ಮನ್ನ ಡೌನ್ಫಾಲ್ ಮಾಡಿ ನೋಡುವಂತವ್ರು, ಅವರು ನಿಮ್ಮ ಲೈಫಿಂದ ದೂರ ಆಗ್ತಾರೆ ಅಂತಾನೆ ತೋರಿಸಬಹುದು. ಇಲ್ಲಿ ಕೆಲಸದ ವಿಚಾರವಾಗಿ ನಿಮ್ಮನ್ನ ಹಾಳು ಮಾಡ್ಬೇಕು ಅಂತ ಏನಿದ್ರಲ್ಲ ಜನಗಳು, ಇಲ್ಲಿ 8 ಆಫ್ ವಾಂಡ್ಸ್, 8 ಆಫ್ ಕಪ್ಸ್ ಬಂದಿರೋದ್ರಿಂದ, 4 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಕೆಲವೊಬ್ರು ನಿಮ್ಗೆ ಮಾತಿನಲ್ಲಿ ನೋವು ಕೊಟ್ಟು ಕೂಡ ದೂರ ಆಗೋ ಅಂತದ್ದು ಸಾಧ್ಯತೆನೂ ಇದೆ. ಕೆಲವರು ಕೆಲಸದ ವಿಚಾರವಾಗಿ ಯಾರು ನಿಮ್ಮನ್ನ ತೊಂದರೆ ಕೊಡ್ತಾ ಇದ್ರು ಆ ಕೆಲಸದ ವಿಚಾರವಾಗಿ ಕೂಡ ನಿಮ್ಮಿಂದ ದೂರ ಆಗುವಂತದ್ದಿದೆ. 8 ಆಫ್ ಕಪ್ಸ್ ಬಂದಿರೋದ್ರಿಂದ ಸಂಬಂಧಗಳಲ್ಲಿ ನಿಮ್ಮನ್ನ ಯಾರು ದೂರ ಮಾಡಬೇಕು, ನಿಮ್ಮ ಸಂಬಂಧದಲ್ಲಿ ನಿಮ್ಮನ್ನ ನೀವಿರೋದೇ ಒಂದು ರೀತಿ ಆದ್ರೆ ನೀವು ಅವ್ರು ಹೇಳ್ತಾ ಇರೋದು ಬೇರೆ ರೀತಿ ಅಂತ ತೋರಿಸಿದಾಗ ಅಂಥವ್ರು ಕೂಡ ನಿಮ್ಮ ಜೀವನದಿಂದ ದೂರ ಆಗುವಂತ ಸಾಧ್ಯತೆ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಭಗವಂತ ನಿಮ್ಗೆ ಏನು ಕೊನೆಯದಾಗಿ ಮೆಸೇಜ್ ಕೊಡ್ತಾ ಇದ್ದಾನೆ ನಾನು ನೋಡ್ತೀನಿ. ಯಾರೆಲ್ಲ ಅನ್ಕೊಂಡಿರುವ ಕೆಲಸ ಏನ್ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕೆಲವ್ರ ಲೈಫಲ್ಲಿ ಸೆಲೆಬ್ರೇಷನ್ ಕಾರ್ಡ್ ಬಂದಿದೆ, 6 ಆಫ್ ವಾಂಡ್ಸ್ ಬಂದಿದೆ. ನೀವು ಅಂದುಕೊಂಡಿರುವ ಕೆಲಸ ಸಕ್ಸಸ್ ಆಗತ್ತೆ 6 ತಿಂಗಳ ನಂತರ. ಇಲ್ಲಿ ನಾನು ಏನ್ ಹೇಳಿದ್ದೆ ನಿಮ್ಗೆ, ವೀಲ್ ಆಫ್ ಫಾರ್ಚೂನ್ ಸಡನ್ ಮ್ಯಾಜಿಕ್ ರೀತಿ ನಿಮ್ಮ ಜೀವನ ಒಂದು ಬದಲಾವಣೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಿದ್ನಲ್ಲ, 6 ಆಫ್ ವಾಂಡ್ಸ್ ಬಂದಿದೆ. ಇಲ್ಲಿ ಸೆಲೆಬ್ರೇಷನ್ ಕಾರ್ಡ್. ಕೆಲವ್ರು ಮದುವೆ ವಿಚಾರಕ್ಕೆ ಏನಾದ್ರು ಈ ರೀಡಿಂಗ್ ನೋಡ್ತಾ ಇದ್ರೆ ಮದುವೆ ಆಗುತ್ತೆ. ಕೆಲವ್ರು ಕೆಲಸದ ವಿಚಾರವಾಗಿ ಏನಾದ್ರು ನೋಡೋದಾಗಿದ್ರೆ ಕೆಲಸ ಆಗತ್ತೆ. ಬಿಸ್ನೆಸ್ ವಿಚಾರದಲ್ಲಿ ನನ್ನ ಬಿಸ್ನೆಸ್ ತುಂಬಾನೇ ಕುಂಟ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ಆ ಬಿಸ್ನೆಸ್ ಕೂಡ ಒಂದು ಒಳ್ಳೆಯ ದಾರಿಯಲ್ಲಿ ಹೋಗುವಂತದ್ದಿದೆ. ಪ್ರಮೋಷನ್ ವಿಚಾರಕ್ಕೆ ನೋಡ್ತಾ ಇದ್ರೆ ಅದು ಕೂಡ ಆಗತ್ತೆ. ಸೊ ಇದಕ್ಕೆಲ್ಲ ಟೈಮ್ ಬೇಕು, ನಿಮ್ಮ ತಾಳ್ಮೆ ಬೇಕು. ಇಲ್ಲಿ ಹೌದು ನಿಮ್ಗೆ ನೋವು ಮಾಡುವ ಜನಗಳು ಬಂದೇ ಬರ್ತಾರೆ, ಬಟ್ ಆ ಜನಗಳಿಂದ ಒಂದಷ್ಟು ನೀವು ತಾಳ್ಮೆಯಿಂದ ದೂರ ಇರಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ರೀಡಿಂಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.